ಇಲ್ಲ. ನಮಸ್ಕಾರ, ನಾನು ಡಾಕ್ಟರ್ ಸತೀಶ್ ಅಂತ, ಪ್ಲಾಸ್ಟಿಕ್ ಸರ್ಜನ್, ಅಪೋಲೋ ಹಾಸ್ಪಿಟ್ಲಲ್ಲಿ. ಇವಾಗ ಆಪರೇಷನ್ ಎಲ್ಲ ಆಗಿ 24 ಗಂಟೆ ಕಾಲ ಕಳೆದಿದೆ. ಅವರು ಇವಾಗ ವೆಂಟಿಲೇಟರ್ ಮೇಲಿದ್ದಾರೆ, ಅಂದರೆ ಮೆಷಿನಲ್ಲಿ ಉಸಿರಾಡಿಸ್ತಾ ಇದ್ದೀವಿ. ಏಕೆಂದರೆ ಅವ್ರಿಗೆ ಬಾಯೊಳಗಡೆ ಎಲ್ಲ ಕಡೆ ಅಷ್ಟೊಂದೆಲ್ಲ ಗಾಯ ಆಗಿರೋದ್ರಿಂದ ಉಸಿರಾಡೋದಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಟ್ರಿಕಾಸ್ಟಮಿ ಅಂತ ಏನು ಹೇಳ್ತೀವಿ, ಇಲ್ಲಿ ಒಂದು ಓಪನಿಂಗ್ ಮಾಡಿ ಮೆಷಿನ್ ಹಾಕಿ ನೋವೆಲ್ಲ ಇಲ್ದಿರಂಗೆ ಮಾಡಿದ್ದೀವಿ. ಸದ್ಯಕ್ಕೆ ಕಂಡೀಷನ್ನು ಕ್ರಿಟಿಕಲ್ ಇದ್ದರೂ ಸ್ಟೇಬಲ್ ಅಂತಲೇ ಹೇಳ್ಬೋದು. ಅಂದರೆ BP ಎಲ್ಲ ಮೇಂಟೈನ್ ಆಗ್ತಾಯಿದೆ, ಸಾಕಷ್ಟು ರಕ್ತ ಕೊಟ್ಟಿದ್ದೀವಿ. ಅವ್ರಿಗೆ ಇನ್ನೊಂದು ಸ್ವಲ್ಪ ರೆಸ್ಟ್ ಕೊಡೋಣ, ಯಾಕೆಂದರೆ ಸಾಕಷ್ಟು ನೋವು ಇರುತ್ತೆ ಇಂಥ ಗಾಯಗಳಲ್ಲಿ. ಅದಕ್ಕೆ ರೆಸ್ಟ್ ಕೊಡೋದಕ್ಕೆ ಅಂತಲೇ ಅವ್ರು ವೆಂಟಿಲೇಟರ್ ಮೇಲೆ ಇಟ್ಟಿದ್ದೀವಿ. ಈಗ ನಿನ್ನೆ ಆಪ್ರೇಷನ್ನಲ್ಲಿ ನಿಮಗೆಲ್ಲ ಅಲ್ಲಿ ಫೋಟೋ ನೋಡ್ದಿರೋರಿಗೆ ಗೊತ್ತು, ಆ ಬಲಗಡೆ ಕಣ್ಣು ಫುಲ್ಲು ಡ್ಯಾಮೇಜ್ ಆಗೋಗಿತ್ತು. ಎಡಗಡೆ ಕಣ್ಣು ಉಳಿಸೋಕ್ಕಾಗತ್ತಾ ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದರದ್ದು ಇನ್ನೂ ಈಗಲೇ ಇಷ್ಟು ಬೇಗ ಹೇಳೋಕ್ಕೆ ಬರೋಲ್ಲ ಅದು ಕಣ್ಣು ಏನಾಗುತ್ತೆ ಅಂತ. ಬಟ್ ಇವನ್ ಒಂದು 10% ಚಾನ್ಸ್ ಇದ್ದು ಒಂಚೂರು ಕಾಣಿಸಿದ್ರು ಅವ್ನಿಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇನ್ನೂ ಟ್ರೈ ಮಾಡ್ತಾಯಿದ್ದೀವಿ. ಕೆಲವು ಔಷಧಿಗಳೆಲ್ಲ ಕೊಟ್ಟು ಕಾದು ನೋಡಬೇಕಾಗತ್ತೆ ಅದು ಏನಾಗುತ್ತೆ ಅಂತ. ಈಗ ಅವನಿಗೆ ಊಟ ತಿಂಡಿ ಮಾಡೋದೆಲ್ಲ ಕಷ್ಟ, ಯಾಕೆಂದರೆ ಬಾಯಿ ಒಳಗಡೆ ಫುಲ್ಲು ಡ್ಯಾಮೇಜ್ ಆಗೋಗಿತ್ತು. ಸೊ ಅವ್ನಿಗೆ ಬೇರೆ ಥರ ಊಟ ಎಲ್ಲ ತಿಂಡಿ ಕೊಡೋದಕ್ಕೆ ಬೇರೆ ಒಂದು ಅರೇಂಜ್ಮೆಂಟ್ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಏನೇನು ಯಾವ ಟ್ರೀಟ್ಮೆಂಟ್ ಬೇಕೋ ಎಲ್ಲದೂ ನಡೀತಾ ಇದೆ ಅವ್ರಿಗೆ. ಯೂಶ್ವಲಿ ಈ ಥರ ಅಟ್ಯಾಕಲ್ಲಿ ನಾವು ಡಾಕ್ಟ್ರುಗಳು ಆ ವ್ಯೂ ಪಾಯಿಂಟಿಂದ ನೋಡಿದರೆ ಅದು ಬಿದ್ದಿದ್ದ ಏಟ್ಗೆ ಈ ಕಡೆ ಮುಖದಲ್ಲಿರೋ ಮೂಳೆಗಳ 2 ಕಡೆಯಿಂದನೂ ಒಂಥರ ಹಿಂಗೆ ಕ್ರಶ್ ಆಗಿ ಮುರಿದೋಗ್ಬಿಟ್ಟಿದೆ. ನಮಗೆ ಇಲ್ಲಿ ಕಣ್ಣುಗುಡ್ಡೆ ಇರೋದು ಒಂದು ಗುಹೆ ಥರ, ಅದ್ರ ಸುತ್ತಲೂ ಹೊರಗಡೆ ಮಾತ್ರ ಸ್ಟ್ರಾಂಗ್ ಆಗಿರೋ ಮೂಳೆ ಇದೆ, ಒಳಗಡೆ ಮೂಳೆ ಅಷ್ಟು ಸ್ಟ್ರಾಂಗ್ ಇಲ್ಲ. ಸೊ ಬಿದ್ದಿದ್ದ ಏಟ್ಗೆ ಆ ಫೋರ್ಸ್ಗೆ ಇದೇ ಎಳ್ಕೊಂಡು ಬಂದಂಗೆ ಇದೆ. ಪ್ಲಸ್ ಇಲ್ಲೊಂದು ಕಡೆ ಏಟು ಬಿದ್ದು ಮೂಳೆನೂ ಪಂಚರ್ ಆಗಿ ಬ್ರೈನ್ವರೆಗೆ ಹೋಗಿದೆ ಅದು. ಸೊ ಆ ಥರ ಪವರ್ ಅಷ್ಟಿರುತ್ತೆ ಅಟ್ಯಾಕಲ್ಲಿ ಅಂತ. ಒಂದು ಕಣ್ಣು ಅದೇ ವೀಡಿಯೋನಲ್ಲೇ ನೋಡಿರ್ತೀರಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು, ಇನ್ನೊಂದು ಆದಷ್ಟು ಅಂದರೆ ಪಾರ್ಷಿಯಲಿ ಹೊರಗೆ ಬಂದಿದೆ. ಈ ಕಣ್ಣಿಗೆ ದೃಷ್ಟಿ ಕೊಡುವಂಥ ನರ ತುಂಬ ಸೂಕ್ಷ್ಮದ್ದು, ಡ್ಯಾಮೇಜ್ ಆದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಬಟ್ ಅಟ್ಲೀಸ್ಟ್ 10% ಒಂಚೂರು ಬೆಳಕು ಕಾಣಿಸಿದ್ರು ನಮಗೊಂದು ಅಡ್ವಾಂಟೇಜು ಅನ್ನೋ ರೀಸನ್ಗೆ ಉಳಿಸೋದಕ್ಕೆ ನೋಡ್ತಾಯಿದ್ದೀವಿ. ಬಟ್ ಏನಾದ್ರು ಕಾಂಪ್ಲಿಕೇಶನ್ ಇನ್ಫೆಕ್ಷನ್ ಆಯಿತು ಅಂದರೆ ರಿಸ್ಕು, ಆವಾಗ ಅದನ್ನು ಏನು ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಬಟ್ ಸದ್ಯಕ್ಕೆ ಮೇಂಟೈನ್ ಮಾಡ್ತಾಯಿದ್ದೀವಿ. ಈಗ ಸಾಕಷ್ಟು ಬ್ಲಡ್ ಲಾಸ್ ಆಗಿದೆ. ಸೊ ಅದಕ್ಕೆ ಏನೇನು ರಕ್ತ ಬೇಕು ಅದನ್ನೆಲ್ಲ ಕೊಟ್ಟಿದ್ದೀವಿ ನಾವು. ಸದ್ಯಕ್ಕೆ ಅವ್ನು BP ಎಲ್ಲ ಸ್ಟೇಬಲಾಗಿ ಮೇಂಟೈನ್ ಆಗ್ತಾಯಿದೆ. ನಾಳೆವರೆಗೆ ಕಾದು ನೋಡಬೇಕು, ಯಾಕೆಂದರೆ ಮೆದುಳಿಗೂ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇಷ್ಟೆಲ್ಲ ಇರಬೇಕಾದ್ರೆ ಕ್ರಿಟಿಕಲ್ ಅಂತಲೇ ಹೇಳಬೇಕು ಅಂದ್ಕೊಂಡಿದ್ದೆ. ಅಂದರೆ ಫಸ್ಟು ನಮಗೆ ಇಂಪಾರ್ಟೆಂಟ್ ಇರೋದು ಲೈಫ್ ಎಲ್ಲ ಕಂಟ್ರೋಲ್ ಆದಮೇಲೆ ಮುಖದ ಮೂಳೆ ಎಲ್ಲ ಫಿಕ್ಸ್ ಮಾಡಿದ್ದೀವಿ, ಒಂದು 80% ಫಿಕ್ಸ್ ಆಗಿದೆ. ಸೊ ಮುಖದ ಶೇಪ್ ಎಲ್ಲ ಅವ್ನು ನೋಡಿದವ್ರಿಗೆಲ್ಲ ಗೊತ್ತಾಗುತ್ತೆ, ಅವನೇ ಅಂತ ಗೊತ್ತಾಗೋ ಲೆವೆಲಿಗೆ ಬಂದಿದೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟು ಲೈಫು. ಸೊ ನಾಳೆ 48 ಅವರ್ಸ್ ಹೊತ್ತಿಗೆ ನಾವು ಇನ್ನೊಂದು ಸ್ವಲ್ಪ ಕಾನ್ಫಿಡೆಂಟಾಗಿ ಹೇಳ್ಬೋದು ಏನು ನಡೀತಾ ಇದೆ. ಇದು ಯಾವ ದೇಹದ ಯಾವ ಅಂಗಾಂಗ ಏಟು ಬಿದ್ದಿದೆ ಅದ್ರ ಮೇಲೆ ಡಿಪೆಂಡೆಂಟು. ಈಗ ಸಪೋಸ್ ಇದೇ ಥರ ಏಟು ಇಲ್ಲಿ ಬಿದ್ದು ಹಾರ್ಟ್ಗೆ ಏನಾದ್ರು ಡ್ಯಾಮೇಜ್ ಆಯಿತು ಅಂದರೆ ಯಾರೂ ಉಳಿಯೋ ಚಾನ್ಸೇ ಇಲ್ಲ. ಇದರಲ್ಲಿ ಪಾಸಿಟಿವ್ ಪಾರ್ಟ್ ಏನು ಅಂದರೆ ಬ್ರೈನ್ಗೆ ಜಾಸ್ತಿ ಡ್ಯಾಮೇಜ್ ಆಗಿಲ್ಲ, ಹಾರ್ಟು ಲಂಗ್ಸ್ಗೆ ಅಂಥದ್ದೇನು ಡ್ಯಾಮೇಜ್ ಆಗಿಲ್ಲ. ಆದ್ದರಿಂದ ಚಾನ್ಸಸ್ಸು ಚೆನ್ನಾಗಿದೆ. ಪ್ಲಸ್ ಇವರೆಲ್ಲ ನಾರ್ಮಲ್ಲಾಗಿ ಕೆಲಸ ಮಾಡ್ತಾ ಇರೋವಂಥ ಯಂಗ್ ಏಬಲ್ ಪೀಪಲ್ ಅಂತ ಅಂದರೆ ಹೆಲ್ತಿಯಾಗಿರೋಂಥದ್ದು, ಆರೋಗ್ಯವಾಗಿರೋವಂಥವ್ರು. ಸೊ ಇಂಥವ್ರಿಗೆ ಯಾವತ್ತೂ ಚಾನ್ಸು ಸ್ವಲ್ಪ ಚೆನ್ನಾಗೇ ಇದೆ ಅಂತ ಹೇಳ್ತೀವಿ. ಪರ್ಸೆಂಟೇಜ್ ಅಂತ ಹೇಳಲ್ಲ ನಾವು. ಈಗ ಬ್ರೈನ್ ಮೇಲಿರೋ ಕವರು ಒಂಥರ ವಾಟರ್ ಪ್ರೂಫ್ ಕವರು. ಈ ಹುಲಿ ಎಲ್ಲ ಏಟು ಬಿದ್ದಾಗ ಅದು ಹೊರಗಡೆ ಒಂಚೂರು ಇನ್ಫೆಕ್ಷನ್ ಆದರೂ ರಿಸ್ಕ್ ಜಾಸ್ತಿ. ಸೊ ಅದಕ್ಕೆ ಬೇಕಾಗಿರೋ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟು ನಿನ್ನೆ ಅದಕ್ಕೆ ಆಪ್ರೇಷನ್ ಅದೆಲ್ಲ ಸೀಲ್ ಮಾಡಿದ್ದೀವಿ. ಬಟ್ ರಿಸ್ಕು 0 to 5, 10 ಅಂತೆಲ್ಲ ಹೇಳೋಕ್ಕೆ ಬರೋದಿಲ್ಲ. ಇನ್ಫೆಕ್ಷನ್ ಆಯಿತು ಅಂದರೆ ಅದು ರಿಸ್ಕೇ ಅದು. ಇಲ್ಲ, ನಾನು ಆ ಟೈಮಲ್ಲಿ ಇರಲಿಲ್ಲ ಸರ್. ನನಗೆ ಸಾಂತ್ವನ ಅವ್ರ ಕಡೆಯವ್ರು ಹೇಳಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ನಾನು ಆಪ್ರೇಷನ್ ಥಿಯೇಟ್ರಲ್ಲಿದ್ದೆ. ಅದೇ ಈ ಕೈಯಲ್ಲಿ ಒಂದು ಸ್ವಲ್ಪ ಮಾಂಸಗಳೆಲ್ಲ ಈ ಕಡೆ ಎಲ್ಲ ಏಟು ಬಿದ್ದಿದೆ, ಇಲ್ಲಿ. ಬಟ್ ರೆಸ್ಟ್ ಆದ ಬಾಡೀಲಿ ಏನು ಅಂತ ಏಟು ಬಿದ್ದಿದ್ದ ಸೂಚನೆಗಳೇನಿಲ್ಲ. ಇಲ್ಲ, ಇನ್ನೂ ಕ್ರಿಟಿಕಲ್ಲೇ ಇದ್ದಾರೆ. ಅದಕ್ಕೆ ವೆಂಟಿಲೇಟರ್ ಮೇಲೆ ಹಾಕಿ ಇದರಲ್ಲೇ ಇದೆ. ಹಂಗೆ ಹೇಳಿದ್ದೀನಲ್ಲ, ಒಂದು ರೈಟ್ ಇನ್ನೊಂದು ಟ್ರೈ ಮಾಡ್ತಾ ಇದ್ದೀವಿ. ಪಾಸಿಬಿಲಿಟಿ ಇದೆ ಅಂತ ನಾವು ಹೋಪ್ಫುಲ್ಲಾಗಿ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಅಂತ ಏನೂ ಇಲ್ಲ ಅದರಲ್ಲಿ. ಡಾಕ್ಟರ್ ಸತೀಶ್ ಅಂತ, ಪ್ಲಾಸ್ಟಿಕ್ ಸರ್ಜನ್ ನಾನು.